60% ಕನ್ನಡದಲ್ಲೇ ಇರಬೇಕು ನಾಮಫಲಕಗಳು ಅನ್ನುವಂಥ ಒಂದು ಆದೇಶ ಏನಿತ್ತು, ಅದಕ್ಕೆ ಗಡುವನ್ನ ಕೂಡ ನೀಡಲಾಗಿತ್ತು. ಇವತ್ತಿಗೆ ಆ ಗಡುವು ಮುಕ್ತಾಯವಾಗ್ತಾ ಇದೆ. ಡೆಡ್ಲೈನ್ ಮೀರಿದ್ರು ಕೂಡ ಎಲ್ಲೆಲ್ಲಿ ಹಾಗಾದ್ರೆ ನಿಜಕ್ಕೂ ಕೂಡ ಕನ್ನಡ ನಾಮಪತ್ರವನ್ನ ಹಾಕಿದಾರ, ಕನ್ನಡ ನಾಮಫಲಕವನ್ನ ಹಾಕಿದಾರ ಅನ್ನುವಂಥದ್ರ ಬಗ್ಗೆ TV9 ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಹಳೆ ನಾಮಫಲಕ ತೆಗೆದು ಹೊಸ ನಾಮಫಲಕವನ್ನ ಕೆಲವೊಂದು ಕಡೆ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ರಾಜ್ಯಾದ್ಯಂತ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನೂ ಕೂಡ ಕೆಲವೊಂದು ಕಡೆ ಹಳೆ ನಾಮಫಲಕಗಳೇ ಇವೆ. ರಿಚ್ಮಂಡ್ ಟೌನ್, ಬ್ರಿಗೇಡ್ ರಸ್ತೆ, ಇಲ್ಲೆಲ್ಲ ಇಂಗ್ಲಿಷ್ ಬೋರ್ಡ್ಗಳೇ ಕಾಣಿಸ್ತಾ ಇವೆ. ವಿವಿಧ ಜಿಲ್ಲೆಗಳಲ್ಲಿ ಇನ್ನೂ ರಾರಾಜಿಸ್ತಾ ಇದೆ ಇಂಗ್ಲಿಷ್ ಬೋರ್ಡ್ಗಳು. ಸೊ ಸರ್ಕಾರದ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಮಾಲೀಕರು. ನೋಡಿ, ಕೆಲವೊಂದಷ್ಟು ಕಡೆ ನಾವು ಗಮನಿಸ್ಬೋದು, ಅವರು ನೀಟಾಗಿ ಕನ್ನಡದಲ್ಲೇ ಬರೆದಿದ್ದಾರೆ. ಅಂದರೆ 60% ಕನ್ನಡದಲ್ಲಿರಬೇಕು ಅಂತ ಹೇಳಿ. 60% ನೀವು ಒಂದು ಬೋರ್ಡ್ ಬರ್ಸಿದ್ರೆ ಅದರಲ್ಲಿ ಬೋಲ್ಡ್ ಆಗಿ ತುಂಬ ದಪ್ಪನೆ ಅಕ್ಷರದಲ್ಲಿ ಕನ್ನಡದಲ್ಲಿ ಬರೆದಿರಬೇಕು. ಅದಾದ ನಂತರ ನೀವು ಇಂಗ್ಲೀಷು ಅಥವಾ ನಿಮ್ಮ ಯಾವುದೇ ಬೇರೆ ಭಾಷೆಗಳಲ್ಲಿ ನೀವು ಬರ್ಕೋಬಹುದು. ಆದರೆ ಕರ್ನಾಟಕದಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ಮೇಲೆ ಕನ್ನಡದ ಬಳಕೆ ಕಡ್ಡಾಯ. ಕನ್ನಡದಲ್ಲಿ ನೀವು ನಾಮಫಲಕಗಳನ್ನು ಹಾಕಬೇಕು ಅನ್ನುವಂಥ ಒಂದು ಆದೇಶವನ್ನು ಖಡಕ್ಕಾಗಿ ಈಗ ಮಾಡಿದ್ದಾರೆ. ಬಟ್ ಇವತ್ತದು ಡೆಡ್ಲೈನ್ ನೋಡಿ, ಕೆಲವೊಂದು ಕಡೆ ಇದೆ ಬ್ಯಾಂಡ್ ಬಾಕ್ಸ್ ಅನ್ನುವಂಥದ್ದಾಗಲಿ ಅಥವಾ ಇನ್ನೊಂದು ಕೆಲವೊಂದು ಕಡೆ ಬರೆದಿರುವಂಥದ್ದು ಕನ್ನಡದಲ್ಲಿ ಬರೆದಿದ್ದಾರೆ. ಕೆಲವೊಬ್ಬರು ಇನ್ನು ಟೆಂಪ್ರರಿ ನೋಡಿ, ಅಲ್ಲಿ ನಾವು ನೋಡ್ಬೋದು, ಅಲ್ಲೇ ಇಂಗ್ಲೀಷಲ್ಲಿ ಇರೋದಕ್ಕೆ ಅದನ್ನು ಮುಚ್ಚಿಬಿಟ್ಟಿದ್ದಾರೆ, ಕನ್ನಡದಲ್ಲಿ ಇರೋದನ್ನು ಮಾತ್ರ ಬಿಟ್ಟಿದ್ದಾರೆ. ಸೊ ದಟ್ ಇದೇ ಹೈಲೈಟು, ಇದೇ ನಾವು ಮಾಡಿರೋದು ಕನ್ನಡದಲ್ಲೇ ನಾವು ಬೋರ್ಡ್ ಹಾಕೊಂಡಿದ್ದೀವಿ ಅಂತ ತೋರಿಸುವಂಥ ಒಂದು ಪ್ರಯತ್ನ. ಸೊ ಹೀಗೆ ಕೆಲವೊಂದು ಕಡೆ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವೊಂದು ಕಡೆ ಚೇಂಜ್ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ 60% ಕನ್ನಡ ನಾಮಫಲಕ ವಿಚಾರ ಸರ್ಕಾರದ ಆದೇಶಕ್ಕೆ ಕೆಲವೊಂದಷ್ಟು ಕಡೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ರಿಚ್ಮಂಡ್ ಸರ್ಕಲ್ನಲ್ಲಿರುವಂಥ ಅಂಗಡಿಗಳಲ್ಲಿ ಇಂಗ್ಲಿಷ್, ಕಂಪ್ಲೀಟ್ ಇಂಗ್ಲಿಷ್ ಇದೆ, ಕನ್ನಡದ ಒಂದು ಅಕ್ಷರ ಕಾಣಿಸಲ್ಲ. ಅಂಗಡಿಗಳ ಬೋರ್ಡ್ಗಳಲ್ಲಿ ಕನ್ನಡ ಅಕ್ಷರಗಳೇ ಮಾಯ ಆಗೋಗಿದೆ. TV9 ಕೂಡ ಒಂದಷ್ಟು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ, ಎಲ್ಲೆಲ್ಲಿ ಬದಲಾವಣೆ ಆಗಿದೆ ಅಂತ. 60% ಹೆಚ್ಚು ಕನ್ನಡ ಇರಬೇಕು ಅಂತಿದೆ, ಆದ್ರೆ ಕೆಲ ಮಾಲೀಕರಿಗೆ ಇನ್ನೂ ಬಿಸಿ ಮುಟ್ಟಿಲ್ಲ ಅಂತ ಕಾಣಿಸುತ್ತೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಮಾಡಿ ಈಗಾಗಲೇ BBMP ಆದೇಶ ಹೊರಡಿಸಿರುವಂಥದ್ದು. ಫೆಬ್ರವರಿ 28ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ ಒಳಗಾಗಿ ರಾಜಧಾನಿ ಬೆಂಗಳೂರಿನಲ್ಲಿರುವಂಥ ಎಲ್ಲ ಒಂದು ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ತಮ್ಮ ಬೋರ್ಡ್ಗಳಲ್ಲಿ, ಅಂದರೆ ಅಂಗಡಿಯ ಮುಂಭಾಗದಲ್ಲಿ ಹಾಕಿರುವಂಥ ಬೋರ್ಡ್ಗಳಲ್ಲಿ 60% ಕನ್ನಡವನ್ನು ಹಾಕಿರಬೇಕು ಅನ್ನುವಂಥ ಸುತ್ತೋಲೆಯನ್ನು ಈಗಾಗಲೇ ಕೂಡ ಹೊರಡಿಸಿರುವಂಥದ್ದು. ಈ ಒಂದು ಸುತ್ತೋಲೆಗೆ ಕೇವಲ ಒಂದೇ ದಿನ ಬಾಕಿ ಇರುವಂಥದ್ದು. ಯಾವೆಲ್ಲ ಅಂಗಡಿಗಳು ಹಾಕಿದ್ದಾವೆ, ಯಾವೆಲ್ಲ ಅಂಗಡಿಗಳು ಅಳವಡಿಸಿಲ್ಲ ಅನ್ನೋಂಥದ್ದನ್ನು ಸದ್ಯ ನನಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ರಿಚ್ಮಂಡ್ ಸರ್ಕಲ್ನ ಏನೊಂದು ರಿಚ್ಮಂಡ್ ರೋಡ್ ಇದೆ, ರಿಚ್ಮಂಡ್ನ ರೋಡ್ನಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಇವರಿಗೆ ಅಸಡ್ಡೆ ಅಂತ ಹೇಳಿದ್ರೆ, ಈಗಾಗಲೇ ನಿನ್ನೆ ಅಷ್ಟೇ ರಾಜ್ಯಪಾಲರು ಈ ಒಂದು ಅಂಕಿತವನ್ನು ಹಾಕಿರುವಂಥದ್ದು. ನಾಮಫಲಕಗಳಲ್ಲಿ 60% ಕನ್ನಡವನ್ನು ಹಾಕಲೇಬೇಕು ಅನ್ನೋಂಥದ್ದು. ಆದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕನ್ನಡ ಎಲ್ಲಿದೆ ಅಂತ ನಾನೇ ಹುಡುಕಬೇಕು, ಅಷ್ಟರ ಮಟ್ಟಿಗೆ ಅಷ್ಟು ಸಣ್ಣದಾಗಿ ಈ ಒಂದು ಆಸ್ಪತ್ರೆಯವರು ಹಾಕ್ಕೊಂಡಿರುವಂಥದ್ದು. ಇಂಗ್ಲೀಷ್ನಲ್ಲಿ ತುಂಬ ದೊಡ್ಡದಾದಂಥ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಇನ್ನೇನು ಒಂದೇ ದಿನ ಬಾಕಿ ಇರುವಂಥದ್ದು, ಆದರೂ ಇವರು ಈ ಒಂದು ನಿರ್ಲಕ್ಷ್ಯವನ್ನು ಮುಂದುವರಿಸಿರುವಂಥದ್ದು. ಇದಾದ ನಂತರ ಪಕ್ಕದಲ್ಲಿ ಕೂಡ ಒಂದು ಜ್ಯುವೆಲ್ರಿ ಶಾಪ್ ಇರುವಂಥದ್ದು. ಆ ಜ್ಯುವೆಲ್ರಿ ಶಾಪ್ನಲ್ಲಿ ಕನ್ನಡ ಇಲ್ಲವೇ ಇಲ್ಲ, ಕನ್ನಡ ಕಾಣಿಸ್ತಾನೆ ಇಲ್ಲ. ಅಂದರೆ ಒಂದೇ ದಿನ ಬಾಕಿ ಇರುವಂಥದ್ದು. ಈಗಾಗಲೇ ರಾಜ್ಯಪಾಲರ ಅಂಕಿತ ಹಾಕಿದ್ದಾರೆ, BBMP ಸೂಚನೆಯನ್ನು ಕೊಟ್ಟಿದೆ, ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ, ಗಡುವನ್ನು ನೀಡಲಾಗಿದೆ. ಫೆಬ್ರವರಿ 28ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ ಒಳಗಾಗಿ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದೆ, ಆದೇಶ ಹೊರಡಿಸಿದೆ. ಆದರೂ ಕೂಡ ಈ ಅಂಗಡಿ ಮಾಲೀಕರು, ಅಂಗಡಿ ಮಾಲೀಕರು ಮತ್ತು ಮುಗ್ಗಟ್ಟುಗಳ ಮಾಲೀಕರೇನಿದ್ದಾರೆ ಅವರ ಅಸಡ್ಡೆಯನ್ನು ತೋರಿಸ್ತಾ ಇರುವಂಥದ್ದು. ಮತ್ತೊಂದು ಹೋಟೆಲ್ನ ಮುಂಭಾಗದಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ, ದ ಪ್ರೈಡ್ ಹೋಟೆಲ್ ಬೆಂಗಳೂರು ಅಂತ ಬರೆದಿರುವಂಥದ್ದು. ಅಂದರೆ 60% ಕನ್ನಡ ಇರಬೇಕು ಅಂತ ಹೇಳಿದ್ರೆ ಎಲ್ಲಿದೆ ಇಲ್ಲ 60% ಕನ್ನಡ? ಕೆಳಭಾಗದಲ್ಲಿ ಎಲ್ಲೋ ಒಂದು ಕಡೆ ದಿ ಪ್ರೈಡ್ ಹೋಟೆಲ್ ಅಂತ ಕನ್ನಡದಲ್ಲಿ ಬರೆದಿರುವಂಥದ್ದು, ದೊಡ್ಡದಾಗಿ ಇಂಗ್ಲೀಷ್ನಲ್ಲಿ ಈಗಾಗಲೇ ಮೇಲ್ಭಾಗದಲ್ಲಿ ಬರ್ಕೊಂಡಿದ್ದಾರೆ. ಅಂದರೆ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಬೆಂಗಳೂರಿನಲ್ಲಿರುವಂಥ ಅಂಗಡಿ ಮುಗ್ಗಟ್ಟುಗಳಲ್ಲಿ 60% ಕನ್ನಡ ಕಡ್ಡಾಯವಾಗಿ ಇರಲೇಬೇಕು, ಅನ್ಯ ಭಾಷೆ ಕೇವಲ 40% ಇರಬೇಕು ಅಂತೇಳಿ. ಆದರೆ ಇವರು ಇಲ್ಲಿವರೆಗೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ಅಸಡ್ಡೆ. ಏನು ಮಾಡ್ತಾರೆ ಸರ್ಕಾರದವರು, BBMP ಅವರು ಏನು ಮಾಡ್ತಾರೆ? ಇಲ್ಲ ಕನ್ನಡ ಪರ ಹೋರಾಟಗಾರರು ಬಂದರೆ ಏನು ಮಾಡ್ತಾರೆ? ಒಂದು ಹೋರಾಟವನ್ನು ಮಾಡ್ತಾರೆ, ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ, ಆಮೇಲೆ ಎಲ್ಲವೂ ಕೂಡ ತಣ್ಣಗಾಗೋಗುತ್ತೆ ಅಂತೇಳಿ ಸಾಕಷ್ಟು ಜನರು ಅಸಡ್ಡೆಯನ್ನು ತೋರ್ತಾ ಇರುವಂಥದ್ದು. ಕೂಡಲೇ BBMP ಅಧಿಕಾರಿಗಳು ಎಚ್ಚೆತ್ಕೊಂಡು ಯಾರೆಲ್ಲ ಈ ಒಂದು ಅಸಡ್ಡೆಯನ್ನು ತೋರ್ತಿದ್ದಾರೋ, ಕನ್ನಡ ನಾಮಫಲಕವನ್ನು ಅಳವಡಿಸದೆ ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಈ ಥರ ಬೇರೆ ಬೇರೆ ಭಾಷೆಗಳ ಒಂದು ವ್ಯಾಮೋಹವನ್ನು ಹೊಂದಿರುವಂಥ ಅಂಗಡಿ ಮಾಲೀಕರಿಗೆ ನಿಜವಾಗ್ಲೂ ಕೂಡ BBMP ಅಧಿಕಾರಿಗಳು ಬಿಸಿಯನ್ನು ಮುಟ್ಟಿಸಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಕೇಶವ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.
ಸೊ ಹೀಗೆ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಕೆಲವೊಂದು ಕಡೆ ನಾಮಫಲಕಗಳನ್ನು ಬದಲಾಯಿಸಿದರೆ ಕನ್ನಡದಲ್ಲಿ ದೊಡ್ಡದಾಗಿ ಹೆಸರುಗಳನ್ನು ಬರೆಯುವಂತಹ ಒಂದು ನಾಮಫಲಕಗಳನ್ನು ಕೂಡ ಕೆಲವೊಂದು ಕಡೆ ನಾವು ನೋಡಿದ್ವಿ. ಕೆಲವೊಂದು ಕಡೆ ಇಂಗ್ಲೀಷ್ನಲ್ಲೇ ಇಟ್ಕೊಂಡಿದ್ದಾರೆ, ಕನ್ನಡದಲ್ಲಿ ತುಂಬ ಚಿಕ್ಕದಾಗಿ ಬರೆಯುವಂಥದ್ದು ಈ ಥರದ್ದು ಮಾಡಿದ್ದಾರೆ. ನೋಡಿ, ನಾಗರಬಾವಿಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದಾರೆ, ಬೆಂಗಳೂರಿನ ನಾಗರಬಾವಿ. ಇಲ್ಲಿ ಸುತ್ತಮುತ್ತ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆನೇ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಮುದ್ದನಪಾಳ್ಯ ಮುಖ್ಯ ರಸ್ತೆಯಲ್ಲಿರುವಂತಹ ಬಹುತೇಕ ಅಂಗಡಿಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಬರೆಸಿದ್ದಾರೆ, ಅಳವಡಿಸಲಾಗಿದೆ. ಆದರೆ ಇನ್ನೂ ಕೆಲ ಅಂಗಡಿಗಳಲ್ಲಿ ಇಂಗ್ಲಿಷ್ ನಾಮಫಲಕನೇ ಇದೆ, ಅದನ್ನು ಇನ್ನೂ ಬದಲು ಮಾಡಿಲ್ಲ. ನಾವು ಪ್ರತಿನಿಧಿ ಶಾಂತಮೂರ್ತಿ ನಾಗರಬಾವಿಯಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ, ಬನ್ನಿ ನೋಡೋಣ. ನಾಮಫಲಕ ಅಳವಡಿಕೆಗೆ ನೀಡಿದ್ದಂಥ ಡೆಡ್ಲೈನ್ ಇವತ್ತು ಮುಕ್ತಾಯ ಆಗ್ತಾ ಇದೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಕನ್ನಡ ನಾಮಫಲಕ ಅಳವಡಿಕೆ ಆಗಿದೆಯಾ ಇಲ್ವಾ ಅನ್ನೋ ಒಂದು ರಿಯಾಲಿಟಿ ಚೆಕ್ಕನ್ನು TV9 ಮಾಡ್ತಾ ಇದೆ. ನಾನೀಗ ನಾಗರಬಾವಿಯಿಂದ ಮುದ್ದನಪಾಳ್ಯ ಕಡೆ ಹೋಗ್ತಕ್ಕಂಥ ಆ ಒಂದು ಮೇನ್ ರೋಡ್ ಏನಿದೆ, ಮುಖ್ಯ ರಸ್ತೆ, ಆ ಒಂದು ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಲ್ಲಿ ಈಗಾಗಲೇ ನಾಮಫಲಕಗಳು ಬದಲಾವಣೆ ಆಗಿದೆ. ಆದರೆ ಒಂದಷ್ಟು ನಾಮಫಲಕಗಳು ಇನ್ನೂ ಕೂಡ ಹಾಗೆ ಇರುವಂಥದ್ದು. ಅಂದರೆ ಜಾಹೀರಾತು ನೀಡಿದಂಥ ಕಂಪನಿಗಳೇನಿದೆ ಅವು ಕೊಟ್ಟಿದ್ದಂಥ ನಾಮಫಲಕಗಳು ಅದೇ ರೀತಿಯಲ್ಲಿ ಇನ್ನೂ ಅಂಗಡಿ ಮುಂಗಟ್ಟುಗಳ ಮುಂದೆ ರಾರಾಜಿಸ್ತಾ ಇದೆ. ಇನ್ನು ಒಂದಷ್ಟು ಕಡೆಗಳಲ್ಲಿ ಬೇರೆ ಭಾಷೆ ಅಂದರೆ ಇಂಗ್ಲೀಷ್ ಭಾಷೆಯ ನಾಮಫಲಕಗಳ ಜೊತೆಯಲ್ಲಿ ಕನ್ನಡ ಒಂದು ನಾಮಫಲಕವನ್ನು ಕೂಡ ಅಳವಡಿಸುವ ಕೆಲಸವನ್ನು ವ್ಯಾಪಾರಿಗಳು ಮಾಡಿರುವಂಥದ್ದು. ಇನ್ನು ಅಂಗಡಿ ಮುಂಗಟ್ಟುಗಳಲ್ಲಿ ಇರ್ತಕ್ಕಂಥ ಒಂದು ನಾಮಫಲಕಗಳೇನಿತ್ತು, ಬೇರೆ ಭಾಷೆಗಳಲ್ಲಿ ಇದ್ದಂಥ ನಾಮಫಲಕಗಳನ್ನು ಕನ್ನಡ ನಾಮಫಲಕವನ್ನು ಅಳವಡಿಕೆ ಮಾಡಿದ್ದಾರೆ. ಆದರೆ ಒಂದಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಚಿಕ್ಕದಾಗಿ ಇರ್ತಕ್ಕಂಥ ಕನ್ನಡ ನಾಮಫಲಕಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ವ್ಯಾಪಾರಿಗಳು ಏನು ಈಗ ಜಾಹೀರಾತು ಕಂಪನಿಗಳು ನೀಡಿದ್ದಂಥ ಒಂದಷ್ಟು ನಾಮಫಲಕಗಳನ್ನ ಅಳವಡಿಕೆ ಮಾಡಿರೋದ್ರಿಂದ ಎಚ್ಚೆತ್ತುಕೊಳ್ಳದೆ ಈ ಒಂದು ನಾಮಫಲಕವನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ಒಂದಷ್ಟು ಚಿಕ್ಕ ಅಕ್ಷರ ಏನಿತ್ತು ಅಂದರೆ 60%ಕ್ಕಿಂತ ಕಡಿಮೆ ಇರ್ತಕ್ಕಂಥ ಕನ್ನಡ ಪದಗಳು ಇರ್ತಕ್ಕಂಥ ನಾಮಫಲಕಗಳು ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆ ಇವತ್ತು ಡೆಡ್ಲೈನ್ ಮುಕ್ತಾಯ ಆಗಿದೆ. ಆದರೂ ಕೂಡ ಒಂದಷ್ಟು ವ್ಯಾಪಾರಿಗಳು ಜಾಗೃತಿಯನ್ನು ಮಾಡಿಕೊಂಡು ತಾವೇ ನಾಮಫಲಕವನ್ನು ಬದಲಾವಣೆ ಮಾಡಿದರೆ, ಮತ್ತೊಂದಷ್ಟು ಗ್ರಾಹಕರು ಮತ್ತು ವ್ಯಾಪಾರಿಗಳೇನಿದ್ರು ಇವರು ಆ ನಾಮಫಲಕವನ್ನು ಬದಲಾವಣೆ ಮಾಡೋದಕ್ಕೆ ನಿರ್ಲಕ್ಷ್ಯವನ್ನು ತೋರಿದ್ರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ಒಂದು ಸಭೆಯನ್ನು ನಡೆಸಿ ಮುಂದಿನ ತೀರ್ಮಾನ ಏನು ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಜ್ಜಾಗಿರುವಂಥದ್ದು. ಸದ್ಯ ಕನ್ನಡ ನಾಮಫಲಕ ಅಳವಡಿಕೆಯ ಬಗ್ಗೆ ಮತ್ತೊಮ್ಮೆ ಕನ್ನಡಿಗರ ಕೂಗು ಜೋರಾಗುತ್ತಾ ಅಥವಾ ಎಚ್ಚೆತ್ಕೊಂಡು ನಾಮಫಲಕವನ್ನು ಅಳವಡಿಕೆ ಮಾಡೋದಕ್ಕೆ ವ್ಯಾಪಾರಿಗಳು ಮುಂದಾಗ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಇನ್ನು TV9 ಬೇರೆ ಬೇರೆ ಭಾಗದಲ್ಲಿ ಒಂದಷ್ಟು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಇದರಲ್ಲಿ ಬ್ರಿಗೇಡ್ ರಸ್ತೆಯಲ್ಲಿ ಅಂಗಡಿಗಳ ಮುಂದೆ ಇರುವಂತಹ ಇಂಗ್ಲಿಷ್ ಬೋರ್ಡ್ಗಳನ್ನು ಫ್ಲೆಕ್ಸ್ಗಳಿಂದ ಕ್ಲೋಸ್ ಮಾಡಿ ಅಂಗಡಿ ಮಾಲೀಕರು ಈಗ ಕಳ್ಳಾಟ ಆಡ್ತಿದ್ದಾರೆ. ಕನ್ನಡ ಕಡ್ಡಾಯ ಆದೇಶ ಹೊರಡಿಸಿದ್ರು ಕೂಡ ನಿರ್ಲಕ್ಷ್ಯ ಮಾಡಲಾಗ್ತಿದೆ. ನೀವು ನೋಡ್ತಾ ಇದ್ದಾರೆ ಅಂತ ಒಂದಷ್ಟು ಪೇಂಟ್ ಹೊಡೆದು ಅಥವಾ ಫ್ಲೆಕ್ಸ್ಗಳನ್ನು ಹಾಕಿ ಸೊ ಅದನ್ನು ಮುಚ್ಚುವಂಥದ್ದು, ಮರೆಮಾಚುವಂಥ ಪ್ರಯತ್ನ ಆಗ್ತಿದೆ. ಸೊ ಇಂಗ್ಲೀಷ್ ಬೋರ್ಡ್ಗಳ ಮೇಲೆ ಹೊದಿಕೆ ಹಾಕಿ ಆಡೋದ್ರ ಜೊತೆಗೆ ತಾತ್ಕಾಲಿಕವಾಗಿ ಫ್ಲೆಕ್ಸ್ಗಳಲ್ಲಿ ಮಾತ್ರ ಕನ್ನಡ ಬೋರ್ಡನ್ನು ಹಾಕಿದ್ದಾರೆ. ಅಂದರೆ ಟೆಂಪರರಿ, ಮೇ ಬಿ ಅದನ್ನು ಇನ್ನೂ ಆರ್ಡರ್ ಮಾಡಿಲ್ಲ ಅವರು. ಹೊಸದಾಗಿ ಏನು ಸೈನೇಜ್ ಬೋರ್ಡ್ ಬರುತ್ತೆ ಅದನ್ನು ಆರ್ಡರ್ ಮಾಡಿದೆ. ಅಲ್ಲಿ ಇಲ್ಲೊಂದು ವೈಟ್ ಕ್ರಾಫ್ಟ್ ನೋಡ್ತಾ ಇದ್ದೀರಾ, W ಅನ್ನೋ ಸಿಂಬಲ್ ಮಾತ್ರ ಇದೆ. ಇನ್ನು ಇಂಗ್ಲೀಷಲ್ಲೇ ಏನೋ ಬರೆಯಲಾಗಿದೆ ಅದನ್ನು ಫ್ಲೆಕ್ಸ್ನಲ್ಲಿ. ಹಾಗೆ ಲೂಯಿ ಫಿಲಿಪ್ ಎಲ್ಲೂ ಕೂಡ ನೀವು ಗಮನಿಸ್ಬೋದು ಫಿಲಿಪಲ್ಲಿ. ಸೊ ತಾತ್ಕಾಲಿಕವಾಗಿ ಫ್ಲೆಕ್ಸ್ಗಳನ್ನು ಒಂದು ಅವರು ಆರ್ಡರ್ ಕೊಟ್ಟಿರೋದು ಇನ್ನೂ ಬಂದಿಲ್ಲ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಕೆಲವರು ಹೀಗೆ ಮ್ಯಾನೇಜ್ ಆಗ್ತಾ ಹೋಗಲಿ, ಎಷ್ಟು ದಿನ ಹೋಗ್ತೇವೆ ನೋಡೋಣ ಅನ್ನೋ ರೀತಿ ಅಂಥದ್ದು ಪ್ರಯತ್ನ ಕೂಡ ಇರ್ಬೋದು. ಸೊ TV9 ರಿಯಾಲಿಟಿ ಚೆಕ್ನಲ್ಲಿ ಬ್ರಿಗೇಡ್ ರಸ್ತೆಯಲ್ಲಿ ಹೇಗೆ ಮುಚ್ಚಲಾಗಿದೆ, ಇನ್ನೊಂದು ಕಡೆ ರಾಕ್ ಬ್ಯಾಂಡ್ ಎಲ್ಲೂ ಕೂಡ ಗಮನಿಸ್ಬೋದು. ಇಂಗ್ಲೀಷ್ ಅಕ್ಷರ ಏನಿದೆ ಅದನ್ನು ಒಂದು ಕಪ್ಪು ಬಣ್ಣದ ಫ್ಲೆಕ್ಸ್ನಲ್ಲಿ ಮುಚ್ಚಲಾಗಿದೆ. ಇನ್ನು ಬೆಂಗಳೂರು ಬಿಟ್ಟು ಬೇರೆ ಭಾಗಗಳಲ್ಲಿ ನಾವು ಗಮನಿಸೋಣ. ರಾಜ್ಯದ ಉಳಿದ ಭಾಗಗಳಲ್ಲಿ, ಅದರಲ್ಲೂ ಮೈಸೂರಿನಲ್ಲಿ ಇದೇ ಥರದ ಒಂದಷ್ಟು ದೃಶ್ಯಗಳು ಕಣ್ಣಿಗೆ ರಾಚ್ತಾ ಇವೆ. ನಾಮಫಲಕ ಅಳವಡಿಕೆ ಮಾಡಬೇಕು, ಕನ್ನಡ ಕಡ್ಡಾಯ ಇರಬೇಕು ಅನ್ನುವಂಥದ್ರ ಬಗ್ಗೆ ಏನು ಗಡುವಿದೆ ಅದು ಈಗ ಮುಗಿತಾ ಇದೆ. ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಪ್ರಯತ್ನ TV9 ಅಲ್ಲೂ ಕೂಡ ಒಂದು ರಿಯಾಲಿಟಿ ಚೆಕ್ ಮಾಡಿದೆ. ನೋಡಿ, ಅಲ್ಲಿ ಇನ್ನೂ ಹಾಗೇ ಇದೆ ನಾಮಫಲಕಗಳು. ಇಂಗ್ಲೀಷಲ್ಲೇ ಬೋಲ್ಡ್ ಆಗಿ ಬರೆದಿದ್ದಾರೆ, ದಪ್ಪ ಅಕ್ಷರಗಳಲ್ಲಿ ಇರುವಂಥದ್ದು ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲೆಲ್ಲೋ ಒಂದು ಕಡೆ ಚಿಕ್ಕದಾಗಿ ಬರೆದಿರುವಂಥ ಒಂದು ಬೋರ್ಡ್ಗಳು, ಅದನ್ನು ಇದುವರೆಗೂ ಕೂಡ ಬದಲು ಮಾಡಿಲ್ಲ. ಇನ್ನೊಂದು ಕಡೆ ಕೆಲವೊಂದು ಕ್ಯಾಂಪಸ್ ಈಗ ನಾವು ನೋಡ್ತಾ ಇದ್ದೀವಿ, ಈ ಥರದ ಭಾಗಗಳಲ್ಲಿ ಕೆಲವೊಂದು ಕಡೆ ಇನ್ನೂ ಬರೆಯುವಂಥ ಕೆಲಸ ಮಾಡಿದ್ದಾರೆ. ನೋಡಿ, ಸ್ಪೆಕ್ಸ್ ಮೇಕರ್ ನೋಡ್ತಾ ಇದ್ದೀವಿ, ಇಲ್ಲೂ ಕೂಡ ಕನ್ನಡಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಸೊ ನಾವು ಪ್ರತಿನಿಧಿ ರಾಮ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು, ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತೇಳಿ ಮಳಿಗೆಗಳಲ್ಲಿ ಏನು ನಾಮಫಲಕವನ್ನು ಬಳಸಲಾಗ್ತದೆ, 60% ಕನ್ನಡ ಇರಬೇಕು ಅನ್ನೋ ಆದೇಶ ಪಾಲನೆಗೆ ಇವತ್ತು ಕೊನೆಯ ದಿನಾಂಕವನ್ನು ಸರ್ಕಾರ ನಿಗದಿ ಮಾಡಿತ್ತು. ಈ ಗಡುವು ಮೀರಿದರೂ ಸಹ
ಮೈಸೂರಿನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಿಲ್ಲ. ನಾವೀಗ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ದೇವರಾಜ ಅರಸು ರಸ್ತೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಇಲ್ಲಿನ ಮಳಿಗೆಗಳನ್ನು, ಅಂದರೆ ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು ದೇವರಾಜ ಅರಸು ರಸ್ತೆಯಲ್ಲಿ ಅಂದರೆ ಎಲ್ಲರೂ ಸಹ 50-50 ಅಂದರೆ ಆಂಗ್ಲ ಪದವನ್ನು 50% ಬಳಸಿದ್ದಾರೆ. ಅದಕ್ಕೆ ಸರಿಸಮವಾಗಿ 50% ಕನ್ನಡದ ಅಕ್ಷರಗಳನ್ನು ಬರೆಸಿ ಆ ಒಂದು ಹೆಸರನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಮಳಿಗೆಗಳಲ್ಲಿ ತಾವು ನೋಡ್ತಾ ಇರ್ಬೋದು ಅಂದರೆ ಆಂಗ್ಲ ಪದಕ್ಕೆ ಹೆಚ್ಚಿನ ಒಂದು ಜಾಗವನ್ನು ನೀಡಿ ಕನ್ನಡವನ್ನು ಚಿಕ್ಕದಾಗಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಅಂದರೆ ಮೇಲ್ಭಾಗದಲ್ಲಿ ಒಂದು ಆಂಗ್ಲ ಪದವನ್ನು ಬಳಸುವಂಥದ್ದು ಮತ್ತು ಕೆಳಭಾಗದಲ್ಲಿ ಆ ಒಂದು ಕನ್ನಡದ ಹೆಸರನ್ನು ಬರೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಆ ಒಂದು ಏನು ಸರ್ಕಾರದ ಗಡುವು ನೀಡಿದ್ರು ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡಿಲ್ಲ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವು ಕಡೆ 50-50 ಅಂದರೆ ಆಂಗ್ಲ ಭಾಷೆಯನ್ನು 50% ಬಳಸಿದರೆ ಕನ್ನಡ 50% ಬಳಸಿದರೆ, ಕೆಲವು ಕಡೆ ಅಂತೂ ಬೆಂಗಳೂರು